ಸ್ನೇಹಿತರೆ, ಸೋನಂ ವಾಂಗ್ಚುಕ್ ಈ ಹೆಸರು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಲಡಾಖ್ನಲ್ಲಿ ನಡೆದ ಹಿಂಸಾಚಾರಕ್ಕೆ ಕಾರಣ ಇವರೇ ಅಂತ ಹೇಳಿ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ ನಿಮಗೆ ನೆನಪಿರಬಹುದು, ಈ 3 Idiots ಸಿನಿಮಾದಲ್ಲಿ ಆಮಿರ್ ಖಾನ್ ಅಭಿನಯಿಸಿದ ರಣಛೋಡ್ ದಾಸ್ ಚಾಂಚಡ್ ಪಾತ್ರ ಇವರಿಂದಲೇ ಸ್ಫೂರ್ತಿ ಪಡೆದು ಅದನ್ನು ಮಾಡಲಾಗಿತ್ತು. ಸಿನಿಮಾ ಕೂಡ ಬಿಗ್ ಹಿಟ್ ಆಗಿತ್ತು. ಆದ್ರೀಗ ದೇಶದ ಭದ್ರತೆಗೆ ಧಕ್ಕೆ ತಂದಿರೋ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಆದರೆ ನಿಜವಾಗ್ಲೂ ಈ ಸೋನಂ ವಾಂಗ್ಚುಕ್ ಯಾರು, ಇವರ ಹಿನ್ನೆಲೆ ಏನು, 3 Idiots ಸಿನಿಮಾದಲ್ಲಿ ಹೇಳಿರೋದೆಲ್ಲ ನಿಜಾನಾ, ಯಾಕೆ ಈ ವ್ಯಕ್ತಿ ಅಷ್ಟೊಂದು ಸದ್ದು ಮಾಡ್ತಿದ್ದಾರೆ, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಯಾರಿದು ಸೋನಂ ವಾಂಗ್ಚುಕ್? ಸ್ನೇಹಿತರೆ, ಸೋನಂ ವಾಂಗ್ಚುಕ್ ಭಾರತದ ಒಬ್ಬ ಸ್ಪೆಷಲ್ ಇಂಜಿನಿಯರ್, ಇನೋವೇಟರ್ ಮತ್ತು ಎಜುಕೇಷನಿಸ್ಟ್ ಮತ್ತು ರಿಫಾರ್ಮಿಸ್ಟ್. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಶಿಕ್ಷಣ, ಉದ್ಯೋಗ, ಜೀವನ ಎಲ್ಲ ವಿಚಿತ್ರ. ಈಗ ಆಲ್ರೆಡಿ ಹೇಳಿದ ಹಾಗೆ 3 Idiotsನಲ್ಲಿ ಆಮಿರ್ ಖಾನ್ ಅವರು ನಡೆಸಿದ ರಣಛೋಡ್ ದಾಸ್ ಚಾಂಚಡ್ ಅಥವಾ ಪುಂಗ್ಶುಕ್ ವಾಂಗ್ಡು ಪಾತ್ರಕ್ಕೆ ಸೋನಂ ವಾಂಗ್ಚುಕ್ ಅವರೇ ಸ್ಫೂರ್ತಿ. 3 Idiots ಸೋನಂ ವಾಂಗ್ಚುಕ್ ಅವರ ಬಯೋಗ್ರಫಿ ಅಲ್ಲ, ಆದರೆ ಅವರ ಲೈಫ್ನಿಂದಲೇ ಸ್ಫೂರ್ತಿ ಪಡೆದು ಅವರ ಗುಣಲಕ್ಷಣಗಳನ್ನು ಆ ಪಾತ್ರಕ್ಕೆ ಅಳವಡಿಸಲಾಗಿದೆ. ಜೊತೆಗೆ ಅವರ ಕೆಲ ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ತಗೊಳ್ಳಲಾಗಿದೆ. ನಮಗೆ ಅವರ ಲೈಫ್ ನೋಡಿದಾಗ ಅಲ್ಲಲ್ಲಿ ಈ ಆಮಿರ್ ಖಾನ್ ಪಾತ್ರದ ಶೇಡ್ ಕೂಡ ಬಂದು ಹೋಗುತ್ತೆ. 7 ವರ್ಷ ಹೋಮ್ ಸ್ಕೂಲಿಂಗ್. ಸೋನಂ ವಾಂಗ್ಚುಕ್ ಜನಿಸಿದ್ದು 1966ರಲ್ಲಿ ಲಡಾಖ್ನ ಲೇ ಡಿಸ್ಟ್ರಿಕ್ಟ್ನಲ್ಲಿ. ತಂದೆ ಸೋನಂ ವಾಂಗ್ಯಾಲ್ ರಾಜಕೀಯದಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ಸುಮಾರು 8 ಮಕ್ಕಳಿರೋ ತುಂಬ ಕುಟುಂಬ ಸೋನಂ ವಾಂಗ್ಚುಕ್ರದು. ಆರಂಭದಲ್ಲಿ ಸುಮಾರು 7 ವರ್ಷ ಇವರಿಗೆ ಶಾಲೆಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ಯಾಕಂದರೆ -20, -30°C ಕೊರೆಯುವ ಚಳಿ ಇರ್ತಾ ಇದ್ದ ಲಡಾಖ್ನಲ್ಲಿ. ಹೊಟ್ಟೆಗೆ ಊಟ ಸಿಗುವುದೇ ಬಹಳ ಕಷ್ಟ. ಅಂಥದ್ರಲ್ಲಿ ಸ್ಕೂಲು ಕಾಲೇಜೆಲ್ಲ ದೂರದ ಮಾತಾಗಿತ್ತು. ವಿಶಾಲವಾದ ಹಿಮಾಲಯನ್ ಡೆಸರ್ಟ್ ಥರ ಅದು. ಖಾಲಿ ಜಾಗ, ಕೆಲವು ಜನ ಎಷ್ಟು ಶಾಲೆ ಅಂತ ಮಾಡ್ತಾರೆ, ಎಲ್ಲಂತ ಮಾಡ್ತಾರೆ, ದೂರ ಕೆಲವೊಂದೊಂದು ಕಡೆ ಇರ್ತಿತ್ತು, ಹೋಗೋದು ಕಷ್ಟ. ಹೀಗಾಗಿ ಸೋನಂ ಅವರಿಗೆ ಹೋಮ್ ಸ್ಕೂಲಿಂಗ್ ಆಗಿತ್ತು. ಅವರ ತಾಯಿನೇ ಲಡಾಖಿ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಟ್ಟರು ಅಂತ ಹೇಳಲಾಗುತ್ತೆ. ಆದರೆ 1975ರಲ್ಲಿ ಇವ್ರ ತಂದೆ ಜಮ್ಮು ಕಾಶ್ಮೀರದಲ್ಲಿ ಸಚಿವರಾಗ್ತಾರೆ. ಹಾಗಾಗಿ ಸೋನಂ ಕೂಡ ಶ್ರೀನಗರಕ್ಕೆ ಹೋಗ್ತಾರೆ. ಅಲ್ಲಿ ಪ್ರೌಢ ಶಿಕ್ಷಣಕ್ಕಾಗಿ ಕೇಂದ್ರೀಯ ವಿದ್ಯಾಲಯ ಸೇರ್ಕೊಳ್ತಾರೆ. ಸೊ ಅವರ ಅಪ್ಪ ಜಮ್ಮು ಕಾಶ್ಮೀರದಲ್ಲಿ ಮಿನಿಸ್ಟರ್ ಆಗೋ ಲೆವೆಲ್ಗೆ ರೀಚ್ ಇದ್ದಂಥ ಮನುಷ್ಯನ. ತೀರಾ ಬಡವರು, ಕಷ್ಟಪಡ್ತಿದ್ರು, ಆಗ್ತಾ ಇರಲಿಲ್ಲ, ಜೀವನಕ್ಕೆ ಬಹಳ ಕಷ್ಟ ಇತ್ತು, ಆ ಥರದ್ದೇನಿಲ್ಲ. ಆದರೆ ಲಡಾಖ್ನ ಪರಿಸ್ಥಿತಿ ಹಾಗಿತ್ತು ಅಷ್ಟೇ. ಬಾಲ್ಯದಲ್ಲೇ ದಿಲ್ಲಿಗೆ ಓಡಿದ ವಾಂಗ್ಚುಕ್. ಶ್ರೀನಗರದ ಶಾಲೆಯಲ್ಲಿ ವಾಂಗ್ಚುಕ್ ಅವರಿಗೆ ಭಾಷೆಯ ಸಮಸ್ಯೆ ಎದುರಾಗುತ್ತೆ. ಅಲ್ಲಿ ಬಳಸ್ತಾ ಇದ್ದಿದ್ದು ಹಿಂದಿ, ಇಂಗ್ಲಿಷ್, ಉರ್ದು. ಆದರೆ ಸೋನಂ ಅಲ್ಲಿವರೆಗೂ ಕಲಿತಾ ಇದ್ದಿದ್ದು ಕೇವಲ ಲಡಾಖಿ ಭಾಷೆ ಮಾತ್ರ. ಜೊತೆಗೆ ಹೋಮ್ ಸ್ಕೂಲಿಂಗ್ನಿಂದ ರೆಗ್ಯುಲರ್ ಶಿಕ್ಷಣಕ್ಕೆ ಶಿಫ್ಟ್ ಆಗಿದ್ದರಿಂದ ಉಳಿದ ಮಕ್ಕಳಂತೆ ಸೋನಂ ಅಷ್ಟು ಶಾರ್ಪ್ ಇರಲಿಲ್ಲ. ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕೊಳ್ತಿದ್ರು, ಆದರೆ ಎಕ್ಸಾಮ್ ವ್ಯವಸ್ಥೆಗೆ ಒಗ್ಗಿಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ತುಂಬ ಕಮ್ಮಿ ಮಾರ್ಕ್ಸ್ ಬರ್ತಾ ಇತ್ತು. ಈ ವೇಳೆ ಅಲ್ಲಿನ ಟೀಚರ್ಸ್ ಮತ್ತು ಮಕ್ಕಳು ತಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ, ತುಂಬ ಕೀಳಾಗಿ ನೋಡ್ತಿದ್ರು ಅಂತ ಸೋನಂ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ. ಹೀಗಾಗಿ 12ನೇ ವಯಸ್ಸಿನಲ್ಲಿರುವಾಗಲೇ ಸೋನಂ ಒಬ್ಬರೇ ಶ್ರೀನಗರ ಬಿಟ್ಟು ದಿಲ್ಲಿಗೆ ಹೋಗ್ತಾರೆ. 1977ರ ಟೈಮ್ ಇದು. ಆ ಟೈಮ್ನಲ್ಲಿ ಲಡಾಖಿ ಮಕ್ಕಳಿಗೆ ಅಂತಲೇ ದಿಲ್ಲಿಯಲ್ಲಿ ವಿಶೇಷ ಕೇಂದ್ರೀಯ ವಿದ್ಯಾಲಯ ಇತ್ತು. ಸೋನಂ ಅಲ್ಲಿ ಹೋಗಿ ಆ ಶಾಲೆಯ ಪ್ರಿನ್ಸಿಪಲ್ ಬಳಿ ತಮಗೊಂದು ಸೀಟ್ ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಒಬ್ಬನೇ ಹುಡುಗ ಲಡಾಖಿಂದ ಓಡಿ ಬಂದಿದ್ದು ನೋಡಿ ಅಚ್ಚರಿಗೊಂಡ ಪ್ರಿನ್ಸಿಪಲ್ ಸೋನಂರನ್ನ ಏನಾದ್ರು ಮಾಡಿ ಸೇರಿಸ್ಕೋಬೇಕು ಅಂತ ಸೇರಿಸ್ಕೊಳ್ತಾರೆ. ನಂತರ ಸೋನಂ ತಮ್ಮ ಕುಟುಂಬಕ್ಕೂ ಶಾಲೆ ಸೇರಿರೋದಾಗಿ ಮಾಹಿತಿ ಕೊಡ್ತಾರೆ. ಆರಂಭದಲ್ಲಿ ಸೋನಂ ತಂದೆ ಗದರ್ತಾರೆ ಮಗಂಗೆ, ಎಲ್ಲಿಗೆ ಹೋಗಿದ್ಯಾ ನೀನು ಅಂತ. ಆದರೆ ನಂತರ ದಿಲ್ಲಿಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸೋಕೆ ಪರ್ಮಿಷನ್ ಕೊಡ್ತಾರೆ. ಹೀಗೆ ಸುಮಾರು 6 ವರ್ಷಗಳ ಕಾಲ ಸೋನಂ ದಿಲ್ಲಿಯಲ್ಲೇ ಪ್ರೌಢ ಶಿಕ್ಷಣ ಮುಗಿಸ್ತಾರೆ. ಫಿಸಿಕ್ಸ್ ಮೇಲೆ ಪ್ರೀತಿ. ಟೀಚರ್ ಆದ ಸೋನಂ 1984ರಲ್ಲಿ PUCಗಾಗಿ ಸೋನಂ ವಾಂಗ್ಚುಕ್ ಜಮ್ಮುಗೆ ಬರ್ತಾರೆ. ಮಾಡೆಲ್ ಅಕಾಡೆಮಿ ಅನ್ನೋ ಕಾಲೇಜನ್ನು ಸೇರ್ಕೊಳ್ತಾರೆ. ಅಲ್ಲಿ ಅವರಿಗೆ ಮೊದಲ ಬಾರಿಗೆ ಫಿಸಿಕ್ಸ್ನ ಪರಿಚಯ ಆಗುತ್ತೆ. ಕಾನ್ಕೇವ್ ಕಾನ್ವೆಕ್ಸ್ ಮಿರರ್ಗಳನ್ನು ಕಂಡು ಸೋನಂ ಚಕಿತರಾಗ್ತಾರೆ. ಅವುಗಳ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಶುರು ಮಾಡ್ತಾರೆ. ಕಾನ್ಕೇವ್ ಮಿರರ್ ಬಳಸಿ ಒಂದು ಬಿಲ್ಡಿಂಗ್ನಿಂದ ಮತ್ತೊಂದು ಬಿಲ್ಡಿಂಗ್ಗೆ ಬೆಳಕನ್ನು ಹರಿಸೋದು, ಬೆಂಕಿ ಹೊತ್ತಿಸಿ ಅಡಿಗೆ ಮಾಡೋದು ಎಲ್ಲ ಮಾಡ್ತಾರೆ. ಇದನ್ನು ನೋಡಿದ ಅವರ ಪರಿಚಯಸ್ಥರೊಬ್ಬರು, ನೀನು ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೇರ್ಕೋ, ಅಲ್ಲಿ ಇದೆಲ್ಲ ಚೆನ್ನಾಗಿ ನೀನು ಮುಂದುವರಿಸಬಹುದು, ನಿನ್ನ ಈ ಕುತೂಹಲ, ಕ್ಯೂರಿಯಾಸಿಟಿ, ಈ ಎಕ್ಸ್ಪೆರಿಮೆಂಟ್ಗಳನ್ನು ಅಂತ ಸಲಹೆ ಕೊಡ್ತಾರೆ. ಪರಿಣಾಮ ಸೋನಂ ವಾಂಗ್ಚುಕ್ 1987ರಲ್ಲಿ ಶ್ರೀನಗರದ NITನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸೇರಿಕೊಳ್ತಾರೆ. ಆದರೆ ಇದು ಕೂಡ ಅವರ ತಂದೆಗೆ ಇಷ್ಟ ಇರಲಿಲ್ಲ. ಯಾಕಂದರೆ ಎಷ್ಟೇ ಆಗಲಿ ರಾಜಕಾರಣಿ ಅಲ್ವಾ ಅಪ್ಪ, ಮಗ ಸಿವಿಲ್ ಮಾಡಲಿ ಅಂತ ಅಂದ್ಕೊಂಡಿರ್ತಾರೆ. ಕನ್ಸ್ಟ್ರಕ್ಷನ್ ಸಿಕ್ಕಾಬಟ್ಟೆ ದುಡ್ಡು ಅಂತೆಲ್ಲ. ಆದರೆ ಸೋನಂ ಒಪ್ಪೋದಿಲ್ಲ.
ಪರಿಣಾಮ ಅವರ ತಂದೆ, ಹಾಗಿದ್ರೆ ನಿನ್ನ ಖರ್ಚನ್ನು ನೀನೇ ನೋಡ್ಕೋ, ನಾ ಹೇಳಿದ್ ಕೇಳಲ್ವಲ್ಲ, ನಿನ್ನಿಷ್ಟ ಅಂತ ಬಿಟ್ಬಿಡ್ತಾರೆ. ಇದನ್ನು ತುಂಬ ಸೀರಿಯಸ್ ಆಗಿ ಚಾಲೆಂಜ್ ಆಗಿ ಸ್ವೀಕರಿಸಿದ ಸೋನಮ್ ಆಯಿತು ಅಂತ ಹೇಳ್ತಾರೆ. ಬಳಿಕ ಇಂಜಿನಿಯರಿಂಗ್ ಓದ್ತಾನೆ 11-12ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಸೇರಿದ ಹಾಗೆ ಸೈನ್ಸ್ ಹೇಳ್ಕೊಡೋಕೆ ಶುರು ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಅಂದರೆ ಅನ್ಯ ಟ್ಯೂಷನ್ ಸೆಂಟರ್ಗಳಿಗಿಂತ ಸೋನಮ್ ಮಕ್ಕಳಿಗೆ ತುಂಬ ಕಮ್ಮಿ ಫೀಸ್ ತಗೊಳ್ತಿರ್ತಾರೆ. ಆದರೆ ಇವರ ಕ್ಲಾಸ್ನಲ್ಲಿ ರೆಗ್ಯುಲರ್ ಟ್ಯೂಷನ್ಗಳಂತೆ ಕೇವಲ ಥಿಯರಿ ಮೂಲಕ ಸಬ್ಜೆಕ್ಟ್ ಹೇಳ್ತಾ ಇರಲ್ಲ, ಬದಲಾಗಿ ಪ್ರಾಯೋಗಿಕವಾಗಿ ವಿಚಾರಗಳನ್ನು ಅರ್ಥ ಮಾಡಿಸ್ತಿರ್ತಾರೆ. ಹೀಗಾಗಿ ಸೋನಮ್ರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. 2 ತಿಂಗಳಲ್ಲೇ ಸುಮಾರು 17,000 ರೂಪಾಯಿವರೆಗೆ ಆದಾಯ ಬರೋಕ್ಕೆ ಶುರುವಾಗಿರುತ್ತೆ. ಇದು ಅವರಿಗೆ ಶಿಕ್ಷಣದಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಬರೋಕ್ಕೂ ಕಾರಣ ಆಗುತ್ತೆ. ವಿಶೇಷ ಶಾಲೆ ತೆರೆದ ವಾಂಗ್ಚುಕ್. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಸೋನಮ್ ವಾಂಗ್ಚುಕ್ ಎಲ್ಲರಂತೆ ಕಂಪನಿಯಲ್ಲಿ ಕೆಲಸ ಮಾಡೋಕೆ ಹೋಗಲ್ಲ, ಬದಲಾಗಿ ತಮ್ಮ ತಾಯ್ನಾಡು ಲಡಾಖ್ಗೆ ವಾಪಸ್ ಆಗ್ತಾರೆ. ಚಿಕ್ಕಂದಿನಲ್ಲಿ ತಮಗಾದಂತೆ ಬೇರೆ ಮಕ್ಕಳಿಗೆ ಆಗಬಾರದು ಅಂತ ಹಿಂದಿ, ಇಂಗ್ಲಿಷ್ನಲ್ಲಿದ್ದ ಪಠ್ಯಪುಸ್ತಕಗಳನ್ನು ಲಡಾಖಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅಲ್ಲದೆ ಆ ಟೈಮ್ನಲ್ಲಿ ಲಡಾಖ್ನಲ್ಲಿ 95% ವಿದ್ಯಾರ್ಥಿಗಳು 10th ಕೂಡ ಪಾಸ್ ಆಗ್ತಿರಲ್ಲ. ತುಂಬ ಲೋ ಇರುತ್ತೆ ಎಜುಕೇಷನ್, ಪ್ರಯಾರಿಟಿನೇ ಆಗಿರೋದಿಲ್ಲ ಅಲ್ಲಿ. ಹೀಗಾಗಿ ಶಿಕ್ಷಣದಲ್ಲಿ ಬದಲಾವಣೆ ತರಬೇಕು ಅಂತ, ಮೊದಲಿಗೆ ಸಮಾಜದಲ್ಲಿ ಬದಲಾವಣೆ ತರಬೇಕದಕ್ಕೆ ಅಂತ ತಮ್ಮ NIT ಸ್ನೇಹಿತರು ಹಾಗೂ ಸಹೋದರರೊಂದಿಗೆ ಸೇರಿಕೊಂಡು ಸೆಕ್ಮೋಲ್ ಅಂದರೆ ಸ್ಟೂಡೆಂಟ್ಸ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಅನ್ನೋ ಆಂದೋಲನ ಥರ ಶುರು ಮಾಡ್ತಾರೆ. ಎಜುಕೇಷನಲ್ ಆಂದೋಲನ. ಜನರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಅಲ್ಲಿನ ರಾಜಕಾರಣಿಗಳಿಗೆ, ಶಾಲೆಗಳಿಗೆ ಫಂಡ್ ಕೊಡುವಂತೆ, ಶಿಕ್ಷಣ ವಿಚಾರದಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಜನರು ಸರ್ಕಾರಕ್ಕೆ ಆಗ್ರಹ ಮಾಡಬೇಕು, ಆ ರೀತಿ ಪ್ರೇರೇಪಿಸ್ತಾರೆ. ಇದರಿಂದ ಲಡಾಖ್ನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಯಾಕಂದರೆ ಜನ ಎಜುಕೇಷನ್ನ ಪ್ರಯಾರಿಟಿಯಾಗಿ ತಗೊಳ್ಳೋಕೆ ಇವರು ಇನ್ಸ್ಪೈರ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಜನ ತಗೊಂಡಾಗ ಪೊಲಿಟಿಷಿಯನ್ಸ್ ಕೂಡ ಕೇಳಲೇಬೇಕಲ್ಲ, ಸೊ ಬದಲಾವಣೆ ಶುರು ಆಗುತ್ತೆ. ಹೀಗೆ ಆಂದೋಲನವಾಗಿ ಶುರುವಾದ ಸೆಕ್ಮೋಲ್ ನಂತರ ಒಂದು ಶಾಲೆಯಾಗಿ ಮಾರ್ಪಾಡಾಗುತ್ತೆ. 10th ಫೇಲ್ ಆದ ಮಕ್ಕಳನ್ನು ಈ ಶಾಲೆಯಲ್ಲಿ ಸೇರಿಸಿಕೊಳ್ಳಲಾಗುತ್ತೆ. ರೆಗ್ಯುಲರ್ ಥಿಯರಿ ಕ್ಲಾಸ್ಗಳ ಬದಲಾಗಿ ಪ್ರಾಕ್ಟಿಕಲ್ ನಾಲೆಜ್ ಮೂಲಕ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ತಮ್ಮ ಸಿದ್ಧಾಂತವನ್ನು ಈ ಶಾಲೆ ಮೂಲಕ ಜಾರಿಗೆ ತರ್ತಾರೆ. ಸ್ನೇಹಿತರೆ, ಈ ಶಾಲೆ ಎಷ್ಟು ವಿಶಿಷ್ಟ ಅಂದರೆ ಶಾಲೆಯ ಕಟ್ಟಡವನ್ನು ಮಕ್ಕಳೊಂದಿಗೆ ಡಿಸೈನ್ ಮಾಡಿಸಿ ಕಟ್ಟಿಸಲಾಗಿದೆ. ಅತ್ಯಂತ ಕಮ್ಮಿ ಖರ್ಚಲ್ಲಿ ಹೆಚ್ಚಿನ ಕಾರ್ಬನ್ ಬಳಕೆ ಇಲ್ಲದೆ ಮಣ್ಣು ಸೇರಿದ ಹಾಗೆ ಸಾಂಪ್ರದಾಯಿಕ ವಸ್ತುಗಳನ್ನು ಬಳಸಿ ಸುಸ್ಥಿರ ಮಾದರಿಯಲ್ಲಿ ಕಟ್ಟಲಾಗಿದೆ. ಇಡೀ ಶಾಲೆಯನ್ನ ಸೋಲಾರ್ ಎನರ್ಜಿ ಶೇಖರಿಸಿ ಇಟ್ಟುಕೊಳ್ಳೋ ಹಾಗೆ ಕಟ್ಟಿರೋದ್ರಿಂದ ಚಳಿಗಾಲದಲ್ಲಿ -13 ನಂತಹ ಕನಿಷ್ಠ ತಾಪಮಾನ ಇದ್ರೂ ಕೂಡ ಶಾಲೆ ಬೆಚ್ಚಗಿರೋ ತರ ಮಾಡ್ಕೊಂಡಿದ್ದಾರೆ. ಇದಕ್ಕಾಗಿ 2016ರಲ್ಲಿ ಈ ಶಾಲೆಗೆ ಇಂಟರ್ನ್ಯಾಷನಲ್ ಟೆರಾ ಅವಾರ್ಡ್ ಕೂಡ ಸಿಕ್ಕಿದೆ. ಜೊತೆಗೆ ಇಲ್ಲಿನ ಕಲಿಕೆ ಎಷ್ಟು ವಿಭಿನ್ನ ಅಂದರೆ ಇಲ್ಲಿನ ಮಕ್ಕಳು ಖುದ್ದು ಕೃಷಿ ಮಾಡ್ತಾರೆ, ತರಕಾರಿ ಬೆಳಿತಾರೆ, ಹಸು ಎಮ್ಮೆ ಸಾಕ್ತಾರೆ, ಹಾಲು ಕರಿತಾರೆ, ಅಡುಗೆ ಮಾಡ್ತಾರೆ, ಗಿಡ ಮರ ಸಸ್ಯಗಳ ಮೂಲಕ ಬಯಾಲಜಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಈ ಶಾಲೆಯ ಆರ್ಕಿಟೆಕ್ಚರ್ ಕೂಡ ಕಿಟಕಿ ಬಾಗಿಲುಗಳ ಮೂಲಕ ಆಪ್ಟಿಕ್ಸ್, ಫಿಸಿಕ್ಸ್, ಸೈನ್ಸ್, ಗಣಿತವನ್ನು ಅರ್ಥ ಮಾಡಿಸೋ ರೀತಿ ಡಿಸೈನ್ ಮಾಡಲಾಗಿದೆ. ಪಠ್ಯದ ವಿಚಾರಗಳನ್ನು ರಿಯಲ್ ಲೈಫ್ಗೆ ಅಪ್ಲೈ ಮಾಡೋಕೆ ಇಲ್ಲಿ ಹೇಳ್ಕೊಡ್ಲಾಗುತ್ತೆ. ಶಿಕ್ಷಕರು ಇದ್ರೂ ಕೂಡ ಮಕ್ಕಳಿಗೆ ಹೆಚ್ಚು ಜವಾಬ್ದಾರಿ ನೀಡಲಾಗುತ್ತೆ. ಮಕ್ಕಳೇ ಶಾಲೆಯನ್ನ ನಡೆಸ್ತಾ ಇರ್ತಾರೆ. ಮಕ್ಕಳು ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ ಇಲ್ಲಿ. ಅಷ್ಟೇ ಅಲ್ಲ, ಈ ಶಾಲೆಯಲ್ಲಿ ಪಾಲಿಟಿಕ್ಸ್ನ ಕೂಡ ಹೇಳ್ಕೊಡ್ಲಾಗುತ್ತೆ. ಬ್ಲೂ ಗ್ರೂಪ್, ಗ್ರೀನ್ ಗ್ರೂಪ್ ಅಂತ 2 ಗುಂಪುಗಳನ್ನು ಮಾಡಲಾಗಿದೆ. ಪ್ರತಿ 2 ತಿಂಗಳಿಗೊಮ್ಮೆ ಎಲೆಕ್ಷನ್ ನಡೆಯುತ್ತೆ. ಅದರ ಅನುಸಾರ ಮಕ್ಕಳೇ ಬೇರೆ ಬೇರೆ ವಿಭಾಗಗಳ ಜವಾಬ್ದಾರಿ ತಗೊಂಡು ಶಾಲೆ ನಡೆಸ್ತಾರೆ. ಶಾಲೆಯಲ್ಲಿ ಈ ರೀತಿ ಸದಾ ಸಂಶೋಧನೆ, ಹೊಸ ಹೊಸ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ. ಸಾಲು ಸಾಲು ಆವಿಷ್ಕಾರ. ಇದೇ ರೀತಿ ಮಕ್ಕಳಿಂದ ಶುರುವಾದ ಒಂದು ಸಂಶೋಧನೆಯಿಂದ 2014ರಲ್ಲಿ ಸೋನಮ್ ವಾಂಗ್ಚುಕ್ ಐಸ್ ಸ್ತೂಪಗಳನ್ನು ಕಂಡುಹಿಡಿದ್ರು. ಬೆಂಗಳೂರು ಸಮುದ್ರ ಮಟ್ಟದಿಂದ 920 ಮೀಟರ್ ಎತ್ತರದಲ್ಲಿದೆ. ಆದರೆ ಲಡಾಖ್ ಎಷ್ಟಿದೆ ಗೊತ್ತಾ? ಸಮುದ್ರ ಮಟ್ಟದಿಂದ 3000 ಮೀಟರ್ ಎತ್ತರದಲ್ಲಿದೆ. ಜೊತೆಗೆ ಮರುಭೂಮಿ. ಹೀಗಾಗಿ ಚಳಿಗಾಲದಲ್ಲಿ ಇಲ್ಲಿ ಕೃಷಿ ಮಾಡೋಕ್ಕಾಗಲ್ಲ, ಮಳೆ ಕೂಡ ಕಮ್ಮಿ. ಹೀಗಾಗಿ ಇಲ್ಲಿನ ಜನರಿಗೆ ಹಿಮ ಹಾಗೂ ಗ್ಲೇಷಿಯರ್ಗಳಿಂದ ಕರಗಿದ ನೀರೇ ಗತಿ. ಆದರೆ ಹಿಮ ಕರಗಿ ನೀರಾಗೋಕ್ಕೆ ಶುರುವಾಗೋದು ಜೂನ್ ನಂತರ. ಅದರಲ್ಲೂ ಹಿಮ ಆವಾಗ ಬೇಗ ಬೇಗ ಕರಗಿ ಬರ್ರಂತ ನೀರಾಗಿ ಹರಿದು ಹೋಗಿಬಿಡುತ್ತೆ. ಆದರೆ ಏಪ್ರಿಲ್ ಮತ್ತು ಮೇ ಲಡಾಖ್ ಜನರಿಗೆ ಬೀಜ ಬಿತ್ತನೆ ಟೈಮ್. ಆವಾಗ ನೀರೇ ಇಲ್ಲ. ಇದನ್ನು ಗಮನಿಸಿದ ಸೋನಮ್ ವಾಂಗ್ಚುಕ್ ಐಸ್ ಸ್ತೂಪ ಪ್ರಾಜೆಕ್ಟ್ನ ಶುರು ಮಾಡ್ತಾರೆ. ಇದರಲ್ಲಿ ಫಿಸಿಕ್ಸ್ನ ಕೆಲ ಸಿಂಪಲ್ ಸೂತ್ರಗಳನ್ನು ಬಳಸಿ ಜನರ ಜೀವನಕ್ಕೆ ಯೂಸ್ ಆಗೋ ರೀತಿ ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಬೇಗ ಕರಗಿ ಹೋಗೋ ಹಿಮವನ್ನು ದೀರ್ಘಕಾಲ ಇಟ್ಕೊಳ್ಳೋದು ಹೇಗೆ, ನಿಧಾನಕ್ಕೆ ಕರಗಿ ಆಮೇಲೆ ನೀರು ಕೊಡೋ ರೀತಿ ಮಾಡೋದು ಹೇಗೆ, ನೀರಿಲ್ದಿರೋ ಟೈಮ್ನಲ್ಲಿ. ನೀರು ಯಾವತ್ತೂ ಈಕ್ವಿಲಿಬ್ರಿಯಂ ಅಂದರೆ ಈ ರೀತಿ ಸಮಾನಾಂತರವಾಗೋಕ್ಕೆ ಪ್ರಯತ್ನ ಪಡುತ್ತೆ.
ಇದೇ ನಿಯಮವನ್ನು ಬಳಸಿ ಎತ್ತರದ ಪ್ರದೇಶದಲ್ಲಿರೋ ಗ್ಲೇಷಿಯರ್ಗಳಿಂದ ಪೈಪನ್ನು ಹಾಯಿಸಿ ಕೆಳಗೆ ತಗೊಂಬರಲಾಗತ್ತೆ. ಇಲ್ಲಿ ಆ ಪೈಪನ್ನು ಒಂದು ಎತ್ತರದ ಕಂಬಕ್ಕೆ ಕಟ್ಟಲಾಗುತ್ತೆ. ಆದರೆ ಎತ್ತರದ ಪ್ರದೇಶದಿಂದ ಬರ್ತಿರೋದ್ರಿಂದ ನೀರು ಅಷ್ಟು ಕಂಬದವರೆಗೂ ಚಿಮ್ಮೋಕೆ ಶುರುವಾಗುತ್ತೆ. ಆದರೆ ಇದೇ ವೇಳೆ ವಾತಾವರಣದಲ್ಲಿ ವಿಪರೀತ ತಾಪಮಾನ ಕಮ್ಮಿ ಇರೋದ್ರಿಂದ ಆ ರೀತಿ ಬಂದ ನೀರು ಹಿಮವಾಗಿ ಬೀಳ್ತಾ ಬರುತ್ತೆ. ಇದೇ ನಂತರ ಸ್ತೂಪ ಅಥವಾ ಶಿಖರದ ಆಕಾರ ಪಡೆಯುತ್ತೆ. ಈ ರೀತಿ ಶಿಖರದ ರೂಪದಲ್ಲಿರೋದ್ರಿಂದ ಹೆಚ್ಚಿನ ಬಿಸಿಲು ಬೀಳಲ್ಲ. ಹೀಗಾಗಿ ಹಿಮ ನಿಧಾನವಾಗಿ ಕರಗುತ್ತೆ. ಒಳಗಡೆ ಹಿಮ ಶೇಖರಣೆ ಆಗ್ತಾ ಹೋಗುತ್ತೆ. ಈ ರೀತಿ ಸೋನಂ ವಾಂಗ್ಚುಕ್ 1.5 ಲಕ್ಷ ಲೀಟರ್ ನೀರನ್ನ ಸಂಗ್ರಹಿಸಬಲ್ಲ ಐಸ್ ಸ್ತೂಪಗಳನ್ನ ತಯಾರಿಸಿದ್ರು. ನಂತರ ಇದೇ ರೀತಿ 28-30 ಮೀಟರ್ಗಳ ಎತ್ತರದ 10 ಸ್ತೂಪಗಳನ್ನ ಮಾಡಿದ್ರು. ಇದರಿಂದ ಏಪ್ರಿಲ್-ಮೇ ಟೈಮ್ನಲ್ಲಿ ಅಲ್ಲಿನ ಜನರಿಗೆ ಕೃಷಿಗೆ ಹಾಗೂ ಕುಡಿಯೋಕೆ ನೀರು ಲಭ್ಯ ಇರೋ ರೀತಿ ಕ್ರಾಂತಿ ಮಾಡಿಬಿಟ್ರು. ಸೋನಂ ವಾಂಗ್ಚುಕ್ ಈ ರೀತಿ 10 ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಲಡಾಖ್ನಲ್ಲಿ ತಮ್ಮ ಭಾರತೀಯ ಸೇನೆಯ ಸೈನಿಕರು ಬೆಚ್ಚಗಿರೋಕೆ ಸೋಲಾರ್ ಹೀಟೆಡ್ ಮಿಲಿಟರಿ ಟೆಂಟ್ಗಳನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೆ ಪರ್ವತಗಳನ್ನೇ ಟವರ್ಗಳಾಗಿ ಬಳಸಿಕೊಂಡು ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಮಾಡೋಕೆ ಲೇಸರ್ ಲೈಫೈ ಇಂಟರ್ನೆಟ್ ಟೆಕ್ನಾಲಜಿ ತಗೊಂಡ್ಬಂದಿದ್ದಾರೆ. ಜೊತೆಗೆ ಇವರ ಐಸ್ ಸ್ತೂಪ ಲೇಕ್ ಸೈಫನಿಂಗ್ ಟೆಕ್ನಾಲಜಿಗಳನ್ನು ದೇಶ ವಿದೇಶಗಳಲ್ಲಿ ಬಳಸಲಾಗಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸೆಕ್ಮೋಲ್ ಶಿಕ್ಷಣ ಕ್ರಾಂತಿಯ ಪರಿಣಾಮ ಲಡಾಖ್ನಲ್ಲಿ 1996ರಲ್ಲಿ 95% ಮಕ್ಕಳು ಫೇಲ್ ಆಗ್ತಿದ್ದ ಸಂಖ್ಯೆ 2016 ಅನ್ನೋ ಹೊತ್ತಿಗೆ 25%ಗೆ ಡೌನ್ ಆಗಿದೆ. ಲಿಟರಸಿ ರೇಟ್ ಕೂಡ ಇಂಪ್ರೂವ್ ಆಗಿ 2011ರ ಸೆನ್ಸಸ್ ಪ್ರಕಾರ 77.20%ಗೆ ತಲುಪಿದೆ. ಸೆಕ್ಮೋಲ್ನ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಾಗಿ ಹೊರಹೊಮ್ಮಿದ್ದಾರೆ. ಲಡಾಖ್ನ ಪ್ರತಿಯೊಂದು ರಾಜಕೀಯ ಪಕ್ಷಗಳಲ್ಲಿ ಸೆಕ್ಮೋಲ್ನ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ದಾರೆ. ಸೋನಂ ವಾಂಗ್ಚುಕ್ ಅವರ ಸಾಧನೆಗಾಗಿ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ. 2018ರಲ್ಲಿ ಏಷ್ಯಾದ ನೊಬೆಲ್ ಅಂತಲೇ ಗುರುತಿಸಲಾಗೋ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಬಂದಿತ್ತು. 2016ರಲ್ಲಿ ಐಸ್ ಸ್ತೂಪ ಪ್ರಾಜೆಕ್ಟ್ಗೆ ರೋಲೆಕ್ಸ್ ಅವಾರ್ಡ್ ಸಿಕ್ಕಿದೆ. 2001ರಲ್ಲಿ ಸೋನಂ ಅವ್ರನ್ನ ಲಡಾಖ್ ಹಿಲ್ ಕೌನ್ಸಿಲ್ ಗವರ್ಮೆಂಟ್ನ ಎಜುಕೇಷನ್ ವಿಭಾಗದ ಅಡ್ವೈಸರ್ ಆಗಿ ನೇಮಕ ಮಾಡಲಾಗಿತ್ತು. 2005ರಲ್ಲಿ ಕೇಂದ್ರ ಸರ್ಕಾರ ಸೋನಂ ವಾಂಗ್ಚುಕ್ ಅವ್ರನ್ನ ಎಲಿಮೆಂಟರಿ ಎಜುಕೇಷನ್ ನ್ಯಾಷನಲ್ ಗವರ್ನಿಂಗ್ ಕೌನ್ಸಿಲ್ನ ಮೆಂಬರನ್ನಾಗಿ ನೇಮಕ ಮಾಡಿತ್ತು. 2014ರಲ್ಲಿ ಜಮ್ಮು ಕಾಶ್ಮೀರದ ಎಜುಕೇಷನ್ ಪಾಲಿಸಿ ಪ್ಯಾನಲ್ನಲ್ಲಿ ಸೇರಿಸಿಕೊಳ್ಳಲಾಗಿತ್ತು. ಇದಷ್ಟೇ ಅಲ್ಲದೆ ಗಲ್ವಾನ್ ಸಂಘರ್ಷದ ನಂತರ ಸೋನಂ ವಾಂಗ್ಚುಕ್ ಲಡಾಖ್ ಜನರನ್ನ ಚೀನಾ ವಿರುದ್ಧ ಒಗ್ಗೂಡಿಸಿದ್ರು. ನಂತರ ಚೀನಾದ ಉತ್ಪನ್ನಗಳನ್ನು ಬಾಯ್ಕಾಟ್ ಮಾಡುವಂತೆ ಕರೆ ಕೊಟ್ಟಿದ್ರು. 2016ರಲ್ಲಿ ಲಡಾಖ್ ಜನರೊಂದಿಗೆ ಪ್ರವಾಸಿಗರು ಸ್ಟೇ ಮಾಡುವಂತಹ ಫಾರ್ಮ್ ಸ್ಟೇ ಪ್ರಾಜೆಕ್ಟ್ನ ಶುರು ಮಾಡಿದ್ರು. ಇದು ಸೋನಂ ವಾಂಗ್ಚುಕ್ ಅವರ ಸ್ಟೋರಿ. ಇವಾಗ ಏನು ವಿವಾದ? ಹಾಗಾದರೆ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿರೋದು ಯಾಕೆ? ಅವ್ರ ಮೇಲಿರೋ ಆರೋಪಗಳೇನು? ಅವರ ಪ್ರತಿಕ್ರಿಯೆ ಏನು? ಅಥವಾ ಅವರ ಸಮಜಾಯಿಷಿ ಏನು? ಲಡಾಖ್ನಲ್ಲಿ ಏನು ನಡೀತಾ ಇದೆ? ಅದು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಈ ವಿಡಿಯೋದಲ್ಲಿ ಆ ಎಲ್ಲ ಮಾಹಿತಿಯನ್ನು ಪಡಿಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.